ಡಿಕೆ ಶಿವಕುಮಾರ್ ಔತಣ ಕೂಟಕ್ಕೆ ಕೌಂಟ್ ಡೌನ್ ಇದೀಗ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿಕೆ ಡಿನ್ನರ್ ಪಾರ್ಟಿಯನ್ನ ಕೊಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಔತಣ ಕೂಟಕ್ಕೆ ಕೌಂಟ್ ಡೌನ್. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿನ್ನರ್. ಮೇಲ್ನೋಟಕ್ಕೆ ಮಾತ್ರ ಇದು ಶಾಸಕರಿಗೆ ಔತಣ ಕೂಟ, ಆದ್ರೆ ಈ ಡಿನ್ನರ್ ಹಿಂದಿದೆ ಮಹಾ ರಾಜಕೀಯ ತಂತ್ರ. ಈ ಡಿನ್ನರ್ ಕಾರ್ಯಕ್ರಮದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಸಿದ್ದು ಪಟ್ಟದ ಆಟಕ್ಕೂ ಇಲ್ಲಿಯೇ ಬ್ರೇಕ್ ಬೀಳಬಹುದು. ಕುತೂಹಲ ಕೆರಳಿಸಿದ ಕೆಪಿಸಿಸಿ ಸಾರಥಿ ಡಿಕೆ ಡಿನ್ನರ್. ಶಾಸಕರ ಡಿನ್ನರ್ ಸಭೆಗೆ ಸಿಎಂಗೂ ಆಹ್ವಾನ ನೀಡಿರೋ ಡಿಕೆ. ಈ ಒಂದು ಮೀಟಿಂಗ್ನಲ್ಲೇ ಸಿದ್ದರಾಮಯ್ಯ ಮನವೊಲಿಸಬಹುದು. ಸಿಎಂ ಮನವೊಲಿಸಿ ಸಿಎಂ ಕುರ್ಚಿಗೆ ಟವಲ್ ಹಾಕ್ತಾರಾ ಡಿಕೆ ಶಿವಕುಮಾರ್? ಡಿಕೆ ಶಿವಕುಮಾರ್ ಔತಣ ಕೂಟಕ್ಕೆ ಕೌಂಟ್ ಡೌನ್ ಇದೀಗ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿನ್ನರ್ ಅನ್ನ ಅರೇಂಜ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಶಾಸಕರಿಗೆ ಔತಣ ಕೂಟ, ಬಟ್ ಡಿನ್ನರ್ ಪಾರ್ಟಿಯಲ್ಲಿ ಆಗುವಂಥದ್ದು ಏನು, ನಡೆಯುವಂತ ಚರ್ಚೆ ಏನು, ರಾಜಕೀಯ ತಂತ್ರ ಆಗುತ್ತಾ, ಕೇವಲ ಡಿನ್ನರ್ ಪಾರ್ಟಿ ಮಾತ್ರ ಆಗುತ್ತಾ? ಸಿಎಂ ಕುರ್ಚಿಗೆ ಟವಲ್ ಹಾಕೋಕೆ ಇದೀಗ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಹಾಕಬೇಕು ಅಂತ ಆಲ್ರೆಡಿ. ಬಟ್ ಇಲ್ಲಿ ಡಿಕೆ ಡಿನ್ನರ್ ಪಾರ್ಟಿಯಲ್ಲಿ ಏನೆಲ್ಲ ನಡೀಬಹುದು ಅನ್ನುವಂಥ ಕುತೂಹಲ. ಸಿಎಂ ಸಿದ್ದರಾಮಯ್ಯ ಅವರ ಮನವೊಲಿಕೆ ಆಗುತ್ತಾ ಈ ಡಿನ್ನರ್ ಅಲ್ಲಿ ಅನ್ನುವಂಥ ಒಂದಿಷ್ಟು ಕುತೂಹಲ. ನೋಡಿ, ಈ ಹಿಂದೆ ನಾವೊಂದು ಗಮನಿಸಿದ್ವಿ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಮನೆಗೆ ಕರೆದು ನಾಟಿ ಕೋಳಿಯ ಊಟವನ್ನ ಮಾಡಿಸಿ, ಅಲ್ಲಿ ಅವರಿಗೆ ಇಷ್ಟವಾದಂತಹ ಫುಡ್ಡನ್ನು ಅಲ್ಲಿ ರೆಡಿ ಮಾಡಿಸಿ, ಆಹಾರವನ್ನು ರೆಡಿ ಮಾಡಿಸಿ ಅವರಿಗೆ ಊಟವನ್ನು ಮಾಡಿಸಿ ಕಳಿಸ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂಥ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇಂಜಸ್ಸು ಅವರಲ್ಲಿ ಕಾಣಿಸ್ಲೇ ಇಲ್ಲ. ಆದರೆ ಈಗ ಆಗುತ್ತಾ ಅನ್ನುವಂಥ ಅನುಮಾನ ಒಂದು ಕಡೆ ಇರಲಿ. ಬಟ್ ಸಿಎಂ ಅವರು ಡಿಕೆ ಶಿವಕುಮಾರ್ 6 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿ ಪೂರೈಸಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. 2028ರ ಎಲೆಕ್ಷನ್ಗೆ ರೆಡಿ ಆಗಿರು, ಸಿದ್ಧತೆಯನ್ನ ಮಾಡ್ಕೋ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಅವರಿಗೆ ಡಿಕೆ ಶಿವಕುಮಾರ್ ಅವ್ರಿಗೆ ಒಂದು ವಿಶ್ ಅನ್ನ ಮಾಡ್ತಾ. ಬಟ್ ಆ ಪೋಸ್ಟ್ನ ಮರ್ಮ ಅಲ್ಲಿ ನಾವು ಅರಿತು ನೋಡಿದಾಗ ಒಂದು ಕಡೆ ಸೂಕ್ಷ್ಮವಾಗಿ ಡಿಕೆ ಶಿವಕುಮಾರ್ ಅವ್ರಿಗೆ ಸಂದೇಶವನ್ನ ಕೊಟ್ರ ಅಂತ. ಯಾಕಂದ್ರೆ ಸಿಎಂ ಬಗ್ಗೆ ಈಗಾಗಲೇ ನೀನೇನು ಚಿಂತೆ ಮಾಡಬೇಡ, ಆದರೆ 2028ರ ಬಗ್ಗೆ ನೀವು ಗಮನ ಕೊಡು, ಸಿಎಂ ಕುರ್ಚಿಯ ತಂಟೆಗೆ ಬರಲೇಬೇಡ ಅನ್ನುವಂಥ ಒಂದು ಮೆಸೇಜನ್ನು ಕೊಟ್ರ ಅನ್ನುವಂಥದ್ದು. ಇದನ್ನೆಲ್ಲ ಗಮನಿಸಿ ನೋಡಿದಾಗ ಈ ಡಿನ್ನರ್ ಪಾರ್ಟಿಯಲ್ಲಿ ಅದೆಲ್ಲ ವರ್ಕೌಟ್ ಆಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ಕಾಣಿಸ್ತಾ ಇದೆ. ಹಾಗಾಗಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಕೆಪಿಸಿಸಿ ಸಾರಥಿಯ ಡಿಕೆ ನಡೆ. ನೋಡಿ, ಯಾಕಂದ್ರೆ ಈ ಡಿನ್ನರ್ ಪಾರ್ಟಿಯಲ್ಲಿ ಏನೆಲ್ಲ ಆಗ್ಬಹುದು ಅನ್ನುವಂಥದ್ದು. ಡಿನ್ನರ್ ಪಾರ್ಟಿಯಲ್ಲಿ ಅಷ್ಟರ ಮಟ್ಟಿಗೆ ಚರ್ಚೆ ಆಗೋಕೆ ಸಾಧ್ಯ ಆಗುತ್ತಾ ಒಂದು ಕಡೆ? ಯಾಕಂದ್ರೆ ಈಗಾಗಲೇ ಗಮನಿಸಿದೆ, ಡಿಕೆ ಶಿವಕುಮಾರ್ ಪ್ರೊಫೆಷ್ನಲ್ ಆಗಿನೇ ಇದನ್ನ ಹ್ಯಾಂಡಲ್ ಮಾಡಕ್ ಹೋದ್ರೂ ಸಹಿತ ಯಾವುದೇ ಶಾಸಕರಾಗಿಲಿ, ಸಿದ್ದು ಬಣದಿಂದ ಬಂದಂಥ ಮಾತುಗಳಾಗಲಿ, ಹೈಕಮಾಂಡ್ವರೆಗೂ ಹೋಗಿ ಬಂದರೂ ಸಹಿತ ಡಿ ಕೆ ಶಿಗೆ ಒಂದು ರೀತಿ ಯಾವುದೇ ರೀತಿಯಾದಂಥ ಫಲ ಸಿಗ್ತಾ ಇಲ್ಲ ಈ ಒಂದು ಸಿಎಂ ಕುರ್ಚಿ ಫೈಟ್ ವಿಚಾರಕ್ಕೆ. ಬಟ್ ಇವತ್ತು ಸಿದ್ದರಾಮಯ್ಯ ಅವರ ಒಂದು ಪೋಸ್ಟ್ ಏನಿದೆ, ಟ್ವೀಟ್ ಏನಿದೆ, ಅದು ಒಂದು ಆ ಟ್ವೀಟಲ್ಲೂ ಕೂಡ ಹಲವಾರು ಮರ್ಮಗಳು ಅಡಗಿರುವಂಥದ್ದು. ಇದನ್ನೆಲ್ಲ ಗಮನಿಸಿ ನೋಡಿದಾಗ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯ ಅವರ ಮನ ಒಲಿಸೋಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಒಲಿಸೋಕೆ ಅನ್ನುವಂಥ ವಿಚಾರದ ಅಲ್ಲಿ ಮತ್ತೊಂದಿಟ್ಟರೆ, ಬಜೆಟ್ ಅದೇ 19 ಬಜೆಟ್ ಮಂಡನೆ ಮಾಡಲೇಬೇಕು ಈ ಬಾರಿ, ಸತತವಾಗಿ ದೀರ್ಘಾವಧಿಯಾಗಿ ನಾನು ಸಿಎಂ ಪೂರೈಸಲೇಬೇಕು ಅನ್ನುವಂಥ ಹಠ ಸಿದ್ದರಾಮಯ್ಯ ಅವರಿಗೆ ಇದೆ ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಸಹಿತ ಗೊತ್ತಾಗ್ಬಿಟ್ಟಿದೆ. ಸಾಮಾನ್ಯ ಜನರು ಸಹಿತ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡೋದು ಅಷ್ಟು ಈಸಿ ಅಲ್ಲ, ಅವ್ರು ಬಿಟ್ಕೊಡೋದು ಇಲ್ಲ ಅಂತ. ಬಟ್ ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಸಹಿತ ಕೆಪಿಸಿಸಿ ಸ್ಥಾನದ ಕುರಿತಾಗಿ ಮಾತನಾಡ್ತಾರೆ. ಅಂದರೆ ಈಗಾಗಲೇ ಕೆಪಿಸಿಸಿ ಸ್ಥಾನವನ್ನು ನಾನು ಇಷ್ಟು ವರ್ಷ ನಾನು ಆಡಳಿತ ಮಾಡ್ಕೊಂಡಿದ್ದೀನಿ, ಅದನ್ನು ಪೂರೈಸಿದ್ದೀನಿ, ಬಟ್ ಈಗ ಹೊಸಬರಿಗೆ ಅವಕಾಶ ಕೊಡೋಣ ಅನ್ನುವಂಥ ಮಾತನ್ನು ಡಿಕೆ ಶಿವಕುಮಾರ್ ಅವರು ಆಡ್ತಾರೆ. ಸೊ ಹೀಗಾಗಿ ಅಲ್ಲೊಂದು ಪ್ರಶ್ನೆ ಬರುತ್ತೆ, ಜಾರಕಿಹೊಳಿಗೆ ಹಾಗಾದರೆ ಈ ಒಂದು ಜಾಕ್ಪಾಟ್ ಹೊಡೆಯುತ್ತಾ ಅಂತ. ಬಟ್ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಅಂದರೆ ಡಿಕೆ ಎಷ್ಟೇ ಒಂದು ರಣತಂತ್ರವನ್ನು ರೂಪಿಸ್ತಾ ಇದ್ರೆ ಅದಕ್ಕೆ ಫಲ ಸದ್ಯಕ್ಕೆ ಸಿಗ್ತಾ ಇಲ್ಲ.